ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಏಪ್ರಿಲ್ನಲ್ಲಿ ಇವರಿಗೆ ಶುಕ್ರನಿಂದ ರಾಜರ ಜೀವನ, ಅಪಾರ ಸಂಪತ್ತು ಯಾವ ರಾಶಿಗೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಇದಕ್ಕೆ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾವುದೇ ದುಡ್ಡು ಗಿಡ್ಡು ಹೋಗೋದಿಲ್ಲ, ಫ್ರೀ ಆಗಿರುತ್ತೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಡೀಟೇಲ್ ಆಗಿ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ. ಕೆಲವರು ರಾಶಿ ನಕ್ಷತ್ರ ಮಾತ್ರ ಹೇಳ್ತಾರೆ, ಇಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸ್ತಾರೆ, ಏನು ಅಂತ ಹೇಳಲ್ಲ. ಆಗ ನನಗೆ ಕಷ್ಟ ಆಗುತ್ತೆ ಏನು ಅಂತ ಇದು ಮಾಡೋಕ್ಕೆ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಅದೇ ಡೀಟೇಲ್ ಆಗಿ ಬರೆದು ಕಳಿಸಿದರೆ ಮಾತ್ರ ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರ ಹೇಳಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಾಲಿ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರ ಹೇಳಿದೆ ನನಗೆ ಏನು ಗೊತ್ತಾಗೋದಿಲ್ಲ, ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ಹಾಗೆಯೇ ನಾನು ನಿಮ್ಮ ಉತ್ತರ ಕೊಡುವಾಗ ಸಮಯದ ಅಭಾವ ಇರೋದ್ರಿಂದ ಆಚೆ ಆಗಬಹುದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಚೆಕ್ ಮಾಡ್ತಾ ಇರಿ. ನಿಮ್ಮ ಪ್ರಶ್ನೆ ಕೇಳಿದ ನಂತರ ನಾನು ಉತ್ತರ ಕೊಡ್ತೇನೆ, ಅದನ್ನು ಚೆಕ್ ಮಾಡಬಹುದು. ಹಾಗೆಯೇ ಏನೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೇಳ್ಬೋದು. ಅದು ನನಗೆ ಇಷ್ಟ ಆದರೆ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನಂಬಿದ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದನೂ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಲ್ ಅಂತ ಬರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿದಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ, ಸಂಪತ್ತು ಸಮೃದ್ಧಿ ನೀಡುವ ಶುಕ್ರನು ಶೀಘ್ರದಲ್ಲಿ ರಾಶಿಯನ್ನು ಪ್ರವೇಶಿಸಲಿರುವಂಥದ್ದು. ಶುಕ್ರನ ಸಂಚಾರ ಏಪ್ರಿಲ್ ತಿಂಗಳಲ್ಲಿ 3 ರಾಶಿ ಚಿಹ್ನೆಗಳಿಗೆ ಅಪಾರ ಸಂಪತ್ತನ್ನು ತರುವಂಥದ್ದು. ಹಾಗೆಯೇ ವೈದಿಕ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಮಂಗಳಕರ ಗ್ರಹ ಅಂತ ಪರಿಗಣಿಸಲಾಗಿದೆ. ಶುಕ್ರನು ಸಂಪತ್ತು, ಪ್ರೀತಿ, ಭೌತಿಕ ಸಂತೋಷವನ್ನು ನೀಡುವಂಥದ್ದು. ಈ ಸಮಯದಲ್ಲಿ ಶುಕ್ರನು ಶನಿಯ ರಾಶಿಯಾದ ಕುಂಭ ರಾಶಿಯಲ್ಲಿ ಇರುವಂಥದ್ದು. ಮಾರ್ಚ್ 31ರಿಂದ ಶುಕ್ರನು ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಸಂಚರಿಸಲಿರುವಂಥದ್ದು. ಶುಕ್ರನು ಈ ರಾಶಿಯಲ್ಲಿ ಸಂಚರಿಸುವುದು ಈ ಕೆಲವು ರಾಶಿಗಳಿಗೆ ತುಂಬ ಶುಭಕರ. ಸುಮಾರು 1 ವರ್ಷದ ನಂತರ ಶುಕ್ರನು ಮೀನ ರಾಶಿಯನ್ನು ಪ್ರವೇಶಿಸಿದಾಗ ಶುಭ ಯೋಗ ರೂಪುಗೊಳ್ಳುವಂಥದ್ದು. ಜೊತೆಗೆ ಇಡೀ ಏಪ್ರಿಲ್ ತಿಂಗಳು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು, ಅಂದರೆ ರಾಶಿ ಚಕ್ರ ಚಿಹ್ನೆಗಳು. ಆದರೆ ಕೆಲವು ರಾಶಿಗೆ ತುಂಬಾ ವಿಶೇಷವಾಗಿರುತ್ತೆ. ಆ ರಾಶಿಗಳು ಯಾವುದು ಅನ್ನೋದನ್ನು ಹೇಳ್ತೇನೆ. ಶುಕ್ರ ಅಂದರೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು. ಆ ಒಂದು ರಾಶಿಗಳು ಯಾವುದು ಅಂತ ಹೇಳ್ತೇನೆ. ಅಂದರೆ 12 ರಾಶಿಗಳಿಗೆ ಕೂಡ ಪ್ರತಿ ಗ್ರಹ ಸಂಚಾರ ಕೂಡ ಒಂದೊಂದು ಪರಿಣಾಮವನ್ನು ಬೀರುವಂಥದ್ದು. ಎಲ್ಲ ರಾಶಿ ಚಕ್ರಗಳ ಚಿಹ್ನೆಗಳಿಗೆ ಇರುವಂಥದ್ದು. ಅದರಲ್ಲಿ ಕೆಲವುದಕ್ಕೆ ತುಂಬ ಒಳ್ಳೆಯದಾಗುವಂಥದ್ದು. ಮಿಥುನ ರಾಶಿಯವರಿಗೆ ಶುಕ್ರನ ಸಂಚಾರ ತುಂಬ ಶುಭವಾಗಲಿದೆ. ಇದು ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ನಿಮಗೆ ದಾರಿ ತೋರುವಂಥದ್ದು. ಹಾಗೆಯೇ ಬಡ್ತಿ, ಸಂಬಳ ಹೆಚ್ಚಳ ಪಡೆಯುವ ಬಲವಾದ ಅವಕಾಶಗಳು ಇರುವಂಥದ್ದು. ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರುವುದು, ಹೊಸ ಅವಕಾಶಗಳು ಕಂಡುಬರುತ್ತವೆ. ಇದು ದೊಡ್ಡ ಲಾಭಗಳನ್ನು ನೀಡುವಂಥದ್ದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿರುವಂಥದ್ದು. ಅದೇ ಸಮಯದಲ್ಲಿ ಫ್ಯಾಷನ್ ಆಗಿರ್ಬೋದು ಅಥವಾ ಗ್ಲಾಮರ್ಗೆ ಸಂಬಂಧಪಟ್ಟ ಒಂದು ಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡಿರ್ತಾರೆ ಆ ಜನರಿಗೆ ಸಮಯವು ವಿಶೇಷವಾಗಿ ಶುಭವಾಗಿರುತ್ತೆ. ಅಂದರೆ ಆಲ್ಮೋಸ್ಟ್ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಶುಕ್ರ ಅಂದ್ರೇ ಹಣಕಾಸು ಅಂತ ಆ ವಿಚಾರದಲ್ಲಿ ಬರುವಂಥದ್ದು. ಇದು ಮಿಥುನ ರಾಶಿಗೆ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಉತ್ತಮ ಪ್ರಗತಿ ಆಗ್ಬೋದು. ಏನೇ ಉದ್ಯೋಗ ವ್ಯವಹಾರ ಮಾಡ್ತಾ, ನಿಮ್ಮ ಸ್ವಂತ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ತುಂಬಾ ಒಳ್ಳೆಯದಾಗುವಂಥದ್ದು. ಎಲ್ಲ ವಿಷಯದಲ್ಲಿ ಮಿಥುನ ರಾಶಿ ಒಳ್ಳೆಯದಿದೆ. ಕಟಕ ರಾಶಿ, ಶುಕ್ರನ ರಾಶಿ ಬದಲಾವಣೆ. ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿ. ಈ ರಾಶಿಯವರಿಗೆ ಶುಕ್ರ ಸಂಚಾರ ಅದೃಷ್ಟವನ್ನು ಹೆಚ್ಚಿಸುವಂಥದ್ದು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಆಗಬಹುದು. ಹಾಗೆಯೇ ಹಠಾತ್ ವಿತ್ತೀಯ ಲಾಭಗಳು ಬರಬಹುದು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮ್ಮ ಸ್ಥಾನ ತುಂಬ ಬಲವಾಗಿರುತ್ತೆ. ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣ ಮಾಡುವ ಸಂದರ್ಭ ಬರ್ಬೋದು. ಅದರಲ್ಲಿ ಆ ಪ್ರಯಾಣ ತುಂಬ ಒಳ್ಳೆಯದಾಗುವಂಥದ್ದು. ಅದರಿಂದ ಯಾವುದೇ ದೊಡ್ಡ ಆಸೆಯೂ ಕೂಡ ನೀವೇನಾದರೂ ಆಸೆ ಪಟ್ಟಿದ್ದರೆ ಅದು ಈಡೇರಬಹುದು ಈ ಸಮಯದಲ್ಲಿ. ಹಾಗೆಯೇ ನಿಮ್ಮ ಸಂಗಾತಿಯಿಂದ ನೀವು ಭಾಳಷ್ಟು ಒಂದು ಒಳ್ಳೆಯ ಒಂದು ಪ್ರೀತಿಯನ್ನು ಪಡೆಯುವಂಥದ್ದು. ಮತ್ತು ಕುಟುಂಬ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗ ವ್ಯವಹಾರದಲ್ಲಿ ಚೆನ್ನಾಗಿರುತ್ತೆ. ಏನಾದರೂ ಹಠಾತ್ ಎಲ್ಲೋ ಒಂದು ಹಣಕಾಸಿನ ವಿಚಾರದಲ್ಲಿ ಲಾಭವಾಗುವಂಥದ್ದು. ಈ ಥರ ಎಲ್ಲ ಒಂದು ಕಟಕ ರಾಶಿಗೆ, ಈ ಒಂದು ಮೀನರಾಶಿಗೆ ಶುಕ್ರನ ಸಂಚಾರ ತುಂಬ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಅದು ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಹೇಗೆ ಅಂದರೆ, ತುಲಾರಾಶಿ ಅಧಿಪತಿ ಶುಕ್ರ ಮತ್ತು ಶುಕ್ರನ ಈ ಸಂಚಾರ ತುಲಾರಾಶಿಯವರಿಗೆ ತುಂಬ ಒಳ್ಳೆಯದು. ನಿಮ್ಮ ವ್ಯಕ್ತಿತ್ವದಲ್ಲಿ ವಿಭಿನ್ನ ಆಕರ್ಷಣೆಯನ್ನು ಕಾಣಬಹುದು. ಹಾಗೆಯೇ ಜನರು ನಿಮ್ಮತ್ತ ಆಕರ್ಷಿತರಾಗಬಹುದು.
ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗದ ಪ್ರಸ್ತಾಪವನ್ನು ಕೂಡ ನೀವು ಈ ಸಮಯದಲ್ಲಿ ಪಡೆಯಬಹುದು. ಸಂಶೋಧನಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ವಿಶೇಷ ಪ್ರಯೋಜನಗಳನ್ನು ಹೊಂದಬಹುದು. ಹಾಗೆಯೇ ಅದೃಷ್ಟ ಸಹಾಯದಿಂದ ಕೆಲಸ ಮಾಡುವಿರಿ. ನಿರುದ್ಯೋಗಿಗಳು ಹೊಸ ಉದ್ಯೋಗ ಪಡೆಯಬಹುದು. ಅವಿವಾಹಿತರಿಗೆ ಒಂದು ಮದುವೆಯಾಗುವ ಯೋಗ ಕೂಡ ಕೂಡಿ ಬರುವಂಥದ್ದು ಈ ಸಮಯದಲ್ಲಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.